ಅರ್ಥಶಾಸ್ತ್ರದ ಕಲಿಕೆಯು ಆರ್ಥಿಕತೆಯ ಅಂತ್ಯದವರೆಗೂ ಉದ್ಯೋಗ ಅವಕಾಶ ಕಲ್ಪಿಸುತ್ತದೆ ಎಂದು ಆರ್ಥಿಕ ತಜ್ಞರಾದ ನಾರಾಯಣಯಾಜಿ ಸಾಲೆಬೈಲ್ ಅಭಿಪ್ರಾಯಪಟ್ಟಿದ್ದಾರೆ. ಹೊನ್ನಾವರ ಎಂಪಿಎ ಸೊಸೈಟಿಯ ಎಸ್ಟಿಎಂ ಪದವಿ ಮಹಾವಿದ್ಯಾಲಯದ ಚಾಣಕ್ಯ ಅರ್ಥಶಾಸ್ತ್ರ ವೇದಿಕೆ ವತಿಯಿಂದ ನಡೆದ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಭಾರತದ ಆರ್ಥಿಕತೆಯು ವಿಶ್ವದ 4ನೇ ಆರ್ಥಿಕತೆಯಾಗಿ ಬೆಳೆಯುತ್ತಿದೆ. ಪ್ರಾಚೀನ ಇತಿಹಾಸ ಚಾಣಕ್ಯನ ಕಾಲದಿಂದಲೂ ಅದ್ಭುತ ವೈಶಿಷ್ಟ್ಯವನ್ನು ಹೊಂದಿದೆ. ಭಾರತದ ಜಿಡಿಪಿಯು 4 ಟ್ರಿಲಿಯನ್ನೊಂದಿಗೆ ಬೃಹತ್ ಆರ್ಥಿಕತೆಯಾಗಿದೆ. ತಲಾ ಆದಾಯ ಮತ್ತು ಜಿಡಿಪಿಯೊಂದಿಗೆ ದೇಶಗಳ ನಡುವಿನ ಅಂತರವನ್ನು ನೋಡಬಹುದು. ಭಾರತವು ಕೊರತೆ ಹಣಕಾಸು, ತಲಾದಾಯ, ಸಾರ್ವಜನಿಕ ಸಾಲ ಮೊದಲಾದವುಗಳಲ್ಲಿ ಹಿಂದುಳಿದಿದ್ದರೂ ಶಿಸ್ತಿನ ಆರ್ಥಿಕತೆಯಾಗಿದೆ. ಸ್ಟಾರ್ಟ್ಅಪ್ ಯೋಜನೆಗಳ ಮೂಲಕ ಸಾಕಷ್ಟು ಅಭಿವೃದ್ಧಿ ಪೂರಕ ಕಾರ್ಯಕ್ರಮಗಳಿಗೆ ಭಾರತವು ತನ್ನ ಮಾರುಕಟ್ಟೆಯನ್ನು ಸಿದ್ಧಗೊಳಿಸಿದೆ. ಅರ್ಥಶಾಸ್ತ್ರದ ಕಲಿಕೆಯು ಆರ್ಥಿಕತೆಯ ಅಂತ್ಯದವರೆಗೂ ಉದ್ಯೋಗ ಅವಕಾಶ ಕಲ್ಪಿಸುತ್ತದೆ. ಅರ್ಥಶಾಸ್ತ್ರದ ಕಲಿಕೆಯು ಐಟಿಐ ಮತ್ತು ರಾಷ್ಟ್ರಮಟ್ಟದ ಸಂಸ್ಥೆಗಳಲ್ಲಿ ಅಧ್ಯಯನ ಅವಕಾಶವನ್ನು ಹೊಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾತನಾಡಿ, ಅರ್ಥಶಾಸ್ತ್ರದ ಅಧ್ಯಯನದಿಂದ ನಬಾರ್ಡ್, ಆರ್ಬಿಐ ಮೊದಲಾದ ಉನ್ನತ ಸಂಸ್ಥೆಗಳು ನಡೆಸುವ ಪರೀಕ್ಷೆಗಳನ್ನು ಬರೆಯುವ ಮೂಲಕ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲು ಸಲಹೆ ನೀಡಿದರು. ಚಾಣಕ್ಯ ಅರ್ಥಶಾಸ್ತ್ರ ವೇದಿಕೆಯಿಂದ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಪ್ರೊಫೆಸರ್ ರೋಹಿತ್ ಡಿಸಿಲ್ವಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಉಪನ್ಯಾಸಕಿ ತೇಜಸ್ವಿನಿ ಹೆಗಡೆ ಉಪಸ್ಥಿತರಿದ್ದರು. ಸಿಂಚನಾ ಜೈನ್ ವಂದಿಸಿದರು. ವಿದ್ಯಾರ್ಥಿಗಳಾದ ಮಾಲತಿ ನಾಯ್ಕ್ ಮತ್ತು ರಮ್ಯಾ ಮೇಸ್ತಾ ಕಾರ್ಯಕ್ರಮ ನಿರ್ವಹಿಸಿದರು.